ಮಳೆ ಬಂದ್ರೂ ಕಷ್ಟ, ಬರ ಬಂದ್ರೂ ಕಷ್ಟ, ನಷ್ಟ ಮಾತ್ರ ರೈತನಿಗೆ. ನಿಮ್ಮ ಬೆವರಿನ ಬೆಲೆಯನ್ನ ಕಾಪಾಡುವಂತ ಒಂದು ನಿರ್ಧಾರ ಅಂತಂದ್ರೆ ಬೆಳೆ ವಿಮೆ. ಇನ್ನೂ ಮಾಡಿಸಿಲ್ಲ ಅಂತಂದ್ರೆ ತಡ ಮಾಡೋದಕ್ಕೆ ಹೋಗ್ಬೇಡಿ. ಲಾಸ್ಟ್ ಡೇಟ್ ಬಂದಾಗಿದೆ. ಲಕ್ಷಾಂತರ ರೂಪಾಯಿ ನಷ್ಟದಿಂದ ನಿಮ್ಮನ್ನ ಕಾಪಾಡುವಂತ ಯೋಜನೆ ಇದು. ಬೆಳೆ ಉಳಿಯದಿದ್ರು ರೈತನ ಕುಟುಂಬ ಉಳಿಲೇಬೇಕಲ್ಲ. ಆದ್ರೆ ಲಾಸ್ಟ್ ಡೇಟ್ ಒಳಗಡೆ ಬೆಳೆ ವಿಮೆ ಮಾಡಿಸದಿದ್ರೆ ಅವಕಾಶ ಕೈ ತಪ್ಪಿ ಹೋಗ್ಬೋದು. ಹಾಗಾದ್ರೆ ಲಾಸ್ಟ್ ಡೇಟ್ ಯಾವಾಗ? ಯಾರೆಲ್ಲ ಇದಕ್ಕೆ ಅರ್ಜಿಯನ್ನ ಹಾಕಬಹುದು? ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು? ಫ್ರೂಟ್ಸ್ ID ಇದಕ್ಕೋಸ್ಕರ ಕಡ್ಡಾಯನ ಹೇಗ್ ಮಾಡಿಸ್ಬೇಕು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ರೈತರೆ, ಈ ವರ್ಷ ಮುಂಗಾರು ಮಳೆ ಎಲ್ಲ ಕಡೆ ಒಂದೇ ರೀತಿ ಆಗಿಲ್ಲ. ಕೆಲವರು ಈಗಾಗಲೇ ಬಿತ್ತನೆಯನ್ನ ಮಾಡಿದ್ದಾರೆ, ಇನ್ನು ಕೆಲವರು ಮಳೆಯನ್ನೇ ಕಾಯ್ತಾ ಇದ್ರೆ, ಇನ್ನೊಂದಷ್ಟು ಜನರ ಬೆಳೆ ಹಾಳಾಗಿ ಹೋಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಒಂದೇ ಒಂದು ನಿರ್ಧಾರ ನಿಮ್ಮ ಲಕ್ಷಾಂತರ ರೂಪಾಯಿ ಶ್ರಮವನ್ನ ಕಾಪಾಡಬಹುದು. ಅದೇ ಬೆಳೆ ವಿಮೆ. ಪ್ರತಿ ಬಾರಿ ನಾನು ಹೇಳ್ತೀನಿ ಬೆಳೆ ವಿಮೆ ಮಾಡಿಸ್ಕೊಳ್ಳಿ ಅಂತ. ಆದ್ರೆ ಸಾಕಷ್ಟು ರೈತರಿಗೆ ಇನ್ನೂ ಕೂಡ ಗೊತ್ತಿಲ್ಲ ಲಾಸ್ಟ್ ಡೇಟ್ ಇದಕ್ಕೋಸ್ಕರ ಯಾವಾಗ ಕೊಟ್ಟಿದ್ದಾರೆ ಸರ್ಕಾರ, ಬೆಳೆ ವಿಮೆ ನಾವು ಎಲ್ಲಿ ಮಾಡಿಸ್ಬೇಕು, ಫ್ರೂಟ್ಸ್ ID ಇದಕ್ಕೋಸ್ಕರ ಕಡ್ಡಾಯನ, ಇನ್ ಕೇಸ್ ಬೆಳೆ ಬದಲಾಯಿಸಿದ್ರೆ ವಿಮೆ ಸಿಗುತ್ತಾ, ಏನ್ ಚೇಂಜಸ್ ನಾವು ಮಾಡ್ಕೋಬೇಕಾಗತ್ತೆ, ಬೆಳೆ ಸಾಲ ಪಡೆಯದ ರೈತರು ಕೂಡ ಇದಕ್ಕೆ ಅರ್ಜಿಯನ್ನ ಹಾಕ್ಬೋದಾ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಈ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಆದ್ರಿಂದ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಜೊತೆಗೆ ನಿಮ್ಮ ಒಂದಷ್ಟು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲನೇದಾಗಿ ಬೆಳೆ ವಿಮೆ ಏನು ಅಂತ ಸಿಂಪಲ್ ಆಗಿ ಹೇಳ್ತೀನಿ. ಒಂದು ಬೆಳೆ ಬೆಳೆಯೋದಕ್ಕೆ ಬೀಜ ಆಗಿರ್ಬೋದು, ಗೊಬ್ಬರ, ಔಷಧಿ, ಕೂಲಿ, ಟ್ರ್ಯಾಕ್ಟರು, ನೀರಾವರಿ, ಹೀಗೆ ಸಾವಿರಾರು, ಕೆಲವೊಮ್ಮೆ ಲಕ್ಷಾಂತರ ರೂಪಾಯಿ ಖರ್ಚಾಗಿ ಹೋಗ್ಬಿಡುತ್ತೆ. ಆದ್ರೆ ಪ್ರಕೃತಿ ಯಾವಾಗ ಯಾವ ರೀತಿ ತಿರುಗುತ್ತೆ ಅನ್ನೋದು ಯಾರಿಗೂ ಕೂಡ ಊಹೆ ಮಾಡೋದಕ್ಕಾಗಲ್ಲ. ಮಳೆ ಬರದೇ ಇರಬಹುದು, ಅಥವಾ ಅತಿವೃಷ್ಟಿ ಆಗ್ಬೋದು, ಗಾಳಿ ನೆರೆ ಬರದಿಂದ ಬೆಳೆ ಎಲ್ಲ ಹಾನಿಯಾಗಿ ಹೋಗ್ಬೋದು. ಇಂಥ ಟೈಮಲ್ಲಿ ರೈತರ ಆರ್ಥಿಕ ನಷ್ಟವನ್ನ ಕಡಿಮೆ ಮಾಡೋದಕ್ಕೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಯಲ್ಲಿದೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಈ ಯೋಜನೆಯನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಅನುಷ್ಠಾನಗೊಳಿಸಲಾಗಿದೆ. ಸೊ ಈ ಯೋಜನೆಯ ಉದ್ದೇಶ ಏನ್ ಗೊತ್ತಾ? ಒಂದೇ, ಬೆಳೆ ಹಾಳಾದ್ರೂ ಕೂಡ ರೈತನಿಗೆ ಆರ್ಥಿಕ ಭದ್ರತೆಯನ್ನ ನೀಡುವಂಥದ್ದು. ಸೊ ಫಿನಾನ್ಷಿಯಲಿ ಅವನಿಗೆ ಹೆಲ್ಪ್ ಮಾಡುವಂಥದ್ದು ಅಂತ ಹೇಳ್ಕೊಂಡು, ಈ ವರ್ಷ ಯಾಕಿಷ್ಟು ಮುಖ್ಯ ಅಂತ ನೀವು ಕೇಳ್ಬೋದು. ಈ ಬಾರಿ ಮುಂಗಾರು ನಿರೀಕ್ಷೆಯಷ್ಟು ಉತ್ತಮವಾಗಿಲ್ಲ. ಕೆಲವೆಡೆ ಮಳೆ ಕಡಿಮೆಯಾಗಿದೆ, ಕೆಲವೆಡೆ ತಡವಾಗಿ ಶುರುವಾಗಿದೆ, ಇನ್ನೊಂದಷ್ಟು ಕಡೆ ಮಳೆನೇ ಬಂದಿಲ್ಲ. ಸೊ ಈ ಕಾರಣದಿಂದ ಜಿಲ್ಲಾಧಿಕಾರಿಗಳು ರೈತರಿಗೊಂದು ಮನವಿಯನ್ನ ಮಾಡಿದ್ದಾರೆ. ಜುಲೈ 31ರ ಒಳಗೆ ಬೆಳೆ ವಿಮೆಯನ್ನ ಮಾಡಿಸ್ಕೊಳ್ಳಿ. ಯಾಕಂತಂದ್ರೆ ಕೊನೆ ದಿನಾಂಕದ ನಂತರ ಸಾಮಾನ್ಯವಾಗಿ ಹೊಸ ನೋಂದಣಿ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಕೊನೆ ಕ್ಷಣದವರೆಗೆ ಕಾಯದೆ ಈಗಲೇ ನೋಂದಣಿಯನ್ನ ಮಾಡ್ಕೊಳ್ಳಿ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಜುಲೈ 31 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಇಲ್ಲಿ 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ನೋಂದಣಿಗೆ ಜುಲೈ 31 ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಡೇಟ್ ಒಳಗಡೆ ಅರ್ಜಿ ಸಲ್ಲಿಸಿದ ರೈತರು ಮಾತ್ರ ಈ ಒಂದು ಹಂಗಾಮಿನ ಯೋಜನೆಯ ವ್ಯಾಪ್ತಿಗೆ ಬರೋದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಿಮ್ಗೆ ಚಿತ್ರದುರ್ಗ ಜಿಲ್ಲೆಯ ಒಂದು ಅಂಕಿ ಅಂಶವನ್ನ ಹೇಳ್ತೀನಿ, ಒಂದು ಎಕ್ಸಾಂಪಲ್ ನ ಕೊಡೋದಕ್ಕೆ. ಸೊ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು ರೈತರ ಸಂಖ್ಯೆ ಬಂದು 3,02,505. ಆದ್ರೆ ಜುಲೈ 21ರ ಅಂಕಿ ಅಂಶವನ್ನ ನಾನು ತಗೊಂಡಿದ್ದೀನಿ. ಅದರ ಪ್ರಕಾರ ಕೇವಲ 44,105 ಜನರು ಮಾತ್ರ, ರೈತರು ಮಾತ್ರ ಬೆಳೆ ವಿಮೆಗೆ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಇನ್ನೂ ಬಹಳಷ್ಟು ರೈತರು ನೋಂದಣಿ ಮಾಡಿಸ್ಕೊಂಡೇ ಇಲ್ಲ. ಸೊ ತಾಲೂಕುವಾರು ನೋಂದಣಿ ನೋಡ್ಕೊಂಡ್ ಬಂದ್ರೆ ಚಳ್ಳಕೆರೆ 13,337, ಚಿತ್ರದುರ್ಗ 11,925, ಹಿರಿಯೂರು 7,062, ಇನ್ನು ಹೊಳಲ್ಕೆರೆ ನೋಡೋದಾದ್ರೆ 5,040, ಹೊಸದುರ್ಗ 2,815, ಮೊಳಕಾಲ್ಮೂರು 3,926. ಇದು ಚಿತ್ರದುರ್ಗ ಜಿಲ್ಲೆಯ ಅಂಕಿ ಅಂಶ ಹೇಳ್ತಿರುವಂತದ್ದು. ಸೊ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿ ಕೊನೆಯ ಕ್ಷಣದಲ್ಲಿ ಅರ್ಜಿ ಹಾಕೋ ಬದಲು ಈಗಾಗಲೇ ಅದನ್ನ ಮಾಡಿಸ್ಕೊಳ್ಳೋದು ಒಳ್ಳೇದು ಸ್ನೇಹಿತರೆ. ಸೊ ಚಿತ್ರದುರ್ಗದಲ್ಲೂ ಇನ್ನೊಂದಷ್ಟು ಪೆಂಡಿಂಗ್ ಇದೆ, ಸೊ ಬೇಗ ಬೇಗ ಮಾಡ್ಕೊಳ್ಳಿ. ಸೊ ಇಲ್ಲಿ ಯಾರು ಬೆಳೆ ವಿಮೆಯನ್ನ ಮಾಡಿಸಬಹುದು ಅನ್ನೋದನ್ನ ಹೇಳ್ಬಿಡ್ತೀನಿ ನೋಡಿ. ಬೆಳೆ ಸಾಲ ಪಡೆದಂತ ರೈತರು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಅಷ್ಟೇ ಅಲ್ಲ, ಬೆಳೆ ಸಾಲ ಪಡೆಯದ ರೈತರು ಕೂಡ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅಂದ್ರೆ ಸಣ್ಣ ರೈತ, ದೊಡ್ಡ ರೈತ, ಸ್ವಂತ ಖರ್ಚಿನಲ್ಲಿ ಕೃಷಿ ಮಾಡೋರು ಅಥವಾ ಸಾಲದ ಮೂಲಕ ಕೃಷಿ ಮಾಡೋರು ಅರ್ಹತೆ ಇದ್ರೆ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸ್ನೇಹಿತರೆ. ನೀವು ಅರ್ಜಿಯನ್ನ ಹಾಕಬಹುದು. ಬಟ್ ಇಲ್ಲಿ
ಬೆಳೆ ವಿಮೆ ಎಲ್ಲಿ ಮಾಡಿಸ್ಬೇಕು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಸೊ ನೀವು ನಾನೊಂದಷ್ಟು ಸ್ಥಳಗಳ ಬಗ್ಗೆ ಹೇಳ್ತೀನಿ, ಇಲ್ಲಿ ಬೆಳೆ ವಿಮೆಯನ್ನ ನೋಂದಣಿ ಮಾಡಿಸ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ರಾಷ್ಟ್ರೀಕೃತ ಬ್ಯಾಂಕ್ಗೆ ಹೋಗ್ಬೋದು, ಸಹಕಾರಿ ಬ್ಯಾಂಕ್ ಆಗಿರ್ಬೋದು, ಬೆಳೆ ಸಾಲ ಪಡೆದಿರುವಂತಹ ಬ್ಯಾಂಕ್ ಇರುತ್ತಲ್ವಾ ಅಲ್ಲೂ ಕೂಡ ಹೋಗ್ಬೋದು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಥವಾ ಸಾಮಾನ್ಯ ಸೇವಾ ಕೇಂದ್ರ CSC ಅಂತ ಹೇಳ್ತೀವಿ, ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಅಲ್ಲಿ ಅರ್ಜಿ ಸಲ್ಲಿಸಿದ ಮೇಲೆ ರಶೀದಿ ಅಥವಾ ಅಕ್ನಾಲೆಜ್ಮೆಂಟ್ ಕಡ್ಡಾಯವಾಗಿ ನಿಮ್ಮ ಬಳಿ ಇಟ್ಕೊಳ್ಳಿ, ಕೇಳಿ ತಗೊಳ್ಳಿ ಸ್ನೇಹಿತರೆ, ಅದು ಬೇಕಾಗುತ್ತೆ. ಸೊ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಏನೇನ್ ದಾಖಲೆಗಳು ಬೇಕು, ಸಾಮಾನ್ಯವಾಗಿ ಕೇಳುವಂತ ದಾಖಲೆಗಳ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಸೊ ಇಲ್ಲಿ ಆಧಾರ್ ಕಾರ್ಡ್ ಬೇಕಾಗತ್ತೆ, ಪಹಣಿ RTC ಬೇಕು, ಬ್ಯಾಂಕ್ ಪಾಸ್ಬುಕ್ ಅನ್ನ ಕೇಳ್ತಾರೆ, ಆ ಪ್ರತಿಯನ್ನ ಕೇಳ್ತಾರೆ, ನಿಮ್ಮ ಮೊಬೈಲ್ ಸಂಖ್ಯೆ, ನೀವು ಯೂಸ್ ಮಾಡುವಂತ ಮೊಬೈಲ್ ಸಂಖ್ಯೆ ಆಗಿರ್ಬೇಕು, ಜಮೀನಿನ ವಿವರ ಆಗಿರ್ಬೋದು, ಬೆಳೆ ಮಾಹಿತಿ ಆಗಿರ್ಬೋದು, ಫ್ರೂಟ್ಸ್ ID ಅಗತ್ಯ ಇದ್ರೆ ನೀವು ಕೆಲವು ಜಿಲ್ಲೆಗಳಲ್ಲಿ ಅಥವಾ ನೋಂದಣಿ ಕೇಂದ್ರಗಳಲ್ಲಿ ಹೆಚ್ಚುವರಿ ದಾಖಲೆಗಳನ್ನ ಕೇಳ್ಬೋದು. ಸೊ ಫಸ್ಟ್ ನೀವು ಕೇಳ್ಕೊಳ್ಳಿ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ, ಅದಾದ್ಮೇಲೆ ಎಲ್ಲವನ್ನ ಸಬ್ಮಿಟ್ ಮಾಡಿ. ಇಲ್ಲಿ ನಾನು ಫ್ರೂಟ್ಸ್ ID ಅಂತ ಮೆನ್ಷನ್ ಮಾಡಿದೆ ಅಲ್ವಾ. ಸೊ ಈಗ ಕೃಷಿ ಇಲಾಖೆಯ ಅನೇಕ ಸೇವೆಗಳಿಗೆ ಫ್ರೂಟ್ಸ್ ID ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫ್ರೂಟ್ಸ್ ಅಂತಂದ್ರೆ ಸಿಂಪಲ್ ನೋಡಿ, ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಬರುತ್ತೆ. ಇದು ರೈತರ ಏಕೀಕೃತ ನೋಂದಣಿ ವ್ಯವಸ್ಥೆ. ಸೊ ಇದರ ಮೂಲಕ ಸರ್ಕಾರಕ್ಕೆ ರೈತರ ಮಾಹಿತಿ ಒಂದೇ ವ್ಯವಸ್ಥೆಯಲ್ಲಿ ಲಭ್ಯ ಆಗುತ್ತೆ ಸ್ನೇಹಿತರೆ. ಮುಂದೆ ಹಲವಾರು ಕೃಷಿ ಯೋಜನೆ ಆಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, ಅಥವಾ ನೀವು ಏನೇ ಸೌಲಭ್ಯ ತಗೋತೀರಿ ಅಂತಂದ್ರೂ ಕೂಡ ಇದೇ ಫ್ರೂಟ್ಸ್ ID ಉಪಯೋಗಕ್ಕೆ ಬರುತ್ತೆ. ಇದನ್ನ ಕೇಳ್ತಾರೆ ಒಂದು ಪ್ರೂಫ್ ಆಗಿ. ಸೊ ಇಲ್ಲಿ ನಿಮ್ಗೆ ಡೌಟ್ ಬರ್ಬೋದು, ಮೇಡಮ್ ಫ್ರೂಟ್ಸ್ ID ನಾವ್ ಇನ್ನೂ ಮಾಡಿಸಿಲ್ಲ, ಎಲ್ಲಿ ಮಾಡಿಸ್ಬೇಕು? ಸಿಂಪಲ್, ನಿಮ್ಮ ಹತ್ರ ಇನ್ನೂ ಕೂಡ ಈ ID ಇಲ್ಲ ಅಂತಂದ್ರೆ ನಾನೊಂದಷ್ಟು ಪ್ಲೇಸ್ ಗಳನ್ನ ಹೇಳ್ತೀನಿ. ರೈತ ಸಂಪರ್ಕ ಕೇಂದ್ರ RSK ಅಂತ ಹೇಳ್ತೀವಿ, ಕೃಷಿ ಇಲಾಖೆ ಕಚೇರಿ ಆಗಿರ್ಬೋದು, CSC ಕೇಂದ್ರ ಆಗಿರ್ಬೋದು, ಕೆಲವು ಬ್ಯಾಂಕ್ಗಳು ಸಾಮಾನ್ಯವಾಗಿ ನಿಮಗೆ ಇಲ್ಲೆಲ್ಲ ಮಾಡ್ಕೊಡ್ತಾರೆ. ಸೊ ಒಂದಷ್ಟು ದಾಖಲೆ ಬೇಕು, ಆಧಾರ್ ಕಾರ್ಡು, ಮೊಬೈಲ್ ಸಂಖ್ಯೆ, RTC, ಪಹಣಿ ಎಲ್ಲದಕ್ಕೂ ಬೇಕಾಗುತ್ತೆ ನಿಮಗೆ. ಕೃಷಿ ಚಟುವಟಿಕೆಗೆ ಬ್ಯಾಂಕ್ ಖಾತೆ ವಿವರ, ಸೊ ಇವೆಲ್ಲವನ್ನ ಕೊಡಬೇಕು. ಒಮ್ಮೆ ಫ್ರೂಟ್ಸ್ ID ಬಂದ ನಂತರ ಅದನ್ನ ಸೇಫ್ ಆಗಿ ಇಟ್ಕೊಳ್ಳಿ. ನೀವು ಯಾವುದೇ ಕೃಷಿ ಸಬ್ಸಿಡಿ ಅಥವಾ ಏನೇ ಒಂದು ಲೋನ್ ತಗೋತೀರಾ ಅಂತಂದ್ರು ಫ್ರೂಟ್ಸ್ ID ಬೇಕಾಗತ್ತೆ. ಸೊ ಈಗ ರೈತರಿಗಿರುವಂತ ಮೇಜರ್ ಸಮಸ್ಯೆ ಏನು, ವಿಮೆ ಮಾಡಿಸ್ಕೋತೀವಿ, ಬೆಳೆ ಬದಲಾಯಿಸಿದ್ರೆ ಏನಾಗುತ್ತೆ? ಒಂದು ಎಕ್ಸಾಂಪಲ್ ನ ನೋಡೋಣ. ನೀವು ಮೊದಲಿಗೆ ಜೋಳ ಬೆಳೆ ಅಂತ ವಿಮೆಯನ್ನ ಮಾಡಿಸ್ಕೋತೀರಾ, ಜೋಳ ಬೆಳೆ ಹಾಕ್ತಾ ಇದೀನಿ ಅಂತ. ಆದ್ರೆ ಮಳೆ ಕಡಿಮೆ ಆದ ಕಾರಣ ಕಡಲೆನೋ ಅಥವಾ ಇನ್ನೊಂದೇನೋ ಬೆಳೆ ಬಿತ್ತನೆ ಮಾಡ್ತೀರಾ. ಹಾಗಾದ್ರೆ ಏನಾಗುತ್ತೆ? ಹೌದು, ಬೆಳೆ ಬದಲಾವಣೆ ಮಾಡುವುದಕ್ಕೆ ಇಲ್ಲಿ ಅವಕಾಶ ಇದೆ. ಆದ್ರೆ ಸರ್ಕಾರ ನಿಗದಿಪಡಿಸಿರುವಂತ ಅವಧಿಯೊಳಗೆ ನೀವು ವಿಮಾ ನೋಂದಣಿಯನ್ನ ಮಾಡಿಸ್ಕೋಬೇಕಾಗತ್ತೆ. ಬ್ಯಾಂಕ್ ಅಥವಾ ಆರ್ಥಿಕ ಸಂಸ್ಥೆಗೆ ಬಿತ್ತನೆ ದೃಢೀಕರಣ ಪತ್ರವನ್ನ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ನಂತರ ವಿಮೆಯಲ್ಲಿರುವಂತ ಬೆಳೆ ಮಾಹಿತಿಯನ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಹೊಸ ಬೆಳೆಗೆ ವಿಮಾ ಕಂತು ಹೆಚ್ಚಿದ್ರೆ ವ್ಯತ್ಯಾಸದ ಮೊತ್ತವನ್ನ ರೈತರು ಪಾವತಿಸಬೇಕು. ಒಂದು ವೇಳೆ ಮೊದಲೇ ಹೆಚ್ಚು ಕಂತನ್ನ ನೀವು ಪಾವತಿಸಿದ್ರಿ ಅಂತಂದ್ರೆ ಒಂದು ರೂಲ್ಸ್ ಪ್ರಕಾರ ಹೆಚ್ಚುವರಿ ಮೊತ್ತವನ್ನ ಮರುಪಾವತಿಸುವಂತ ಅವಕಾಶ ಕೂಡ ಇದೆ, ನಿಮ್ಗೆ ರಿಟರ್ನ್ ಕೂಡ ಬರುತ್ತೆ. ಆದ್ರಿಂದ ಬೆಳೆ ಬದಲಾಯಿಸಿದ್ರೆ ಅದನ್ನ ಸಂಬಂಧಿಸಿದಂತಹ ಸಂಸ್ಥೆಗೆ ತಿಳಿಸೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ, ಆ ಅವಕಾಶ ಕೂಡ ಇದೆ ಸ್ನೇಹಿತರೆ. ಸೊ ಇಲ್ಲಿ ನಿಮ್ಗೊಂದು ಕ್ಲಾರಿಟಿ ಸಿಗ್ತಾ. ಸೊ ಹಾಗಾಗಿ ಕೊನೆಯ ಒಂದು ಡೇಟ್ಗೋಸ್ಕರ ವೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಅರ್ಜಿ ಸಲ್ಲಿಸಿದ ನಂತರ ರಶೀದಿಯನ್ನ ತೆಗೆದುಕೊಳ್ಳಿ, ಮೊಬೈಲ್ ಸಂಖ್ಯೆ ಸರಿಯಾಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ, ಯಾರದೋ ನಂಬರ್ ಅನ್ನ ಕೊಡೋದಕ್ಕೆ ಹೋಗ್ಬೇಡಿ. ಫ್ರೂಟ್ಸ್ ID ಇದ್ರೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ, ಇದರಲ್ಲಿ ಸಾಕಷ್ಟು ಬೆನಿಫಿಟ್ ಕೂಡ ಇದೆ. ಸೊ ಬೆಳೆ ಬದಲಾಯಿಸಿದ್ರೆ ಅದನ್ನ ಕೂಡಲೇ ಮಾಹಿತಿಯನ್ನ ಕೊಡಿ. ಈ ಸಣ್ಣ ಮುನ್ನೆಚ್ಚರಿಕೆಗಳು ಮುಂದೆ ದೊಡ್ಡ ಸಮಸ್ಯೆಯಿಂದ ನಿಮ್ಮನ್ನ ರಕ್ಷಿಸಿಕೊಳ್ಬಹುದು ಸ್ನೇಹಿತರೆ. ಸೊ ಹಾಗಾಗಿ ಬೆಳೆ ಬೆಳೆಯೋದು ನಮ್ಮ ಶ್ರಮ, ಆದ್ರೆ ಮಳೆ, ಗಾಳಿ, ಪ್ರಕೃತಿ ನಮ್ ಕೈಯಲ್ಲಿಲ್ಲ. ಆದ್ರಿಂದ ಸರ್ಕಾರ ನೀಡಿರುವಂತ ಬೆಳೆ ವಿಮೆ ಯೋಜನೆಯನ್ನ ತಪ್ಪದೇ ಯೂಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ನೆನಪಿಸ್ತೀನಿ, 2026-27 ಮುಂಗಾರು ಹಂಗಾಮಿನ ಬೆಳೆ ವಿಮೆ ನೋಂದಣಿಗೆ ಜುಲೈ 31 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅಂತಂದ್ರೆ ಇವತ್ತೇ ನಿಮ್ಮ ಹತ್ತಿರದ ಬ್ಯಾಂಕ್ ಆಗಿರ್ಬೋದು, CSC ಅಥವಾ ಸಂಬಂಧಿಸಿದಂತ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡಿ ಬೆಳೆ ವಿಮೆಯನ್ನ ಮಾಡಿಸ್ಕೊಳ್ಳಿ. ಸೊ ಈ ಒಂದು ಮಾಹಿತಿ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಾಗಿರ್ಬೋದು, ಸೊ ನೀವು ಬೆಳೆ ವಿಮೆಯನ್ನ ಮಾಡಿಸಿದೀರಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಜೊತೆಗೆ ನಿಮ್ಮ ಒಂದಷ್ಟು ಫ್ರೆಂಡ್ಸು, ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಈ ರೀತಿ ಕೃಷಿ, ಸರ್ಕಾರಿ ಯೋಜನೆ ಆಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, ಬೆಳೆ ವಿಮೆ ಆಗಿರ್ಬೋದು, ರೈತರಿಗೆ ಬೇಕಾದಂತ ಮಾಹಿತಿಯನ್ನ ಈ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.